ಹಾಸನ ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 10ನೇ ದಿನ. ಇಂದು ಕೂಡ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿತ್ತು. ಚಲನಚಿತ್ರ ನಟ ಶಿವರಾಜ್ ಕುಮಾರ್ ದಂಪತಿ, ಕಾಂತಾರ ಚಿತ್ರದ ರಿಷಬ್ ಶೆಟ್ಟಿ ಕುಟುಂಬ, ಉಮಾಶ್ರೀ ಸೇರಿದಂತೆ ಹಲವು ಮಂದಿ ಗಣ್ಯರುಗಳು ಆಗಮಿಸಿ ದೇವಿಯ ದರ್ಶನ ಪಡೆದರು. ಇಂದು ಭಾನುವಾರ ಆದ್ದರಿಂದ ಹೊರ ಜಿಲ್ಲೆಯಿಂದಲೇ ಭಾರಿ ಸಂಖ್ಯೆಯಲ್ಲಿ ದೇವಿ ದರ್ಶನಕ್ಕೆ ಬಂದಿರುವ ಭಕ್ತರಿಂದ ದರ್ಶನ ತುಂಬಿ ತುಳುಕುತ್ತಿತ್ತು. ಇದಲ್ಲದೆ ಧರ್ಮ ದರ್ಶನದ ಸಾಲು ಬ್ಯಾರಿಕೇಡ್ ದಾಟಿ ಸುಮಾರು 4-5 ಕಿಲೋಮೀಟರ್ ದೂರಕ್ಕೆ ಸಾಗಿತು. ನಟ ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ ಆಗಮಿಸುತ್ತಿದ್ದಂತೆ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗುತ್ತಿದ್ದಂತೆ ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ಶುಕ್ರವಾರದಿಂದ ಸಾಲು ರಜೆಯಿರುವ ಕಾರಣ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು, ಮುಂಜಾನೆಯಿಂದಲೇ ಹಾಸನಾಂಬ ದೇವಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಸಹಸ್ರಾರು ಭಕ್ತರು ನಿಂತಿದ್ದಾರೆ. ಇದೇ ವೇಳೆ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಮಿಸಿದ ವೇಳೆ ಜಿಲ್ಲಾಡಳಿತ ಸರಿಯಾದ ರೀತಿಯಲ್ಲಿ ಶಿಷ್ಟಾಚಾರ ಪಾಲಿಸಲಿಲ್ಲ ಎಂದು ಆರೋಪಿಸಿ ಜೆಡಿಎಸ್ ಶಾಸಕರುಗಳಾದ ಸ್ವರೂಪ್ ಪ್ರಕಾಶ್, ಎ ಮಂಜು ಮತ್ತು ಮುಖಂಡರುಗಳಾದ ಕಣದಲ್ಲಿ ಮಂಜಣ್ಣ, ತಾಲೂಕು ಅಧ್ಯಕ್ಷ ದ್ಯಾವೇಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ದೇವಾಲಯದ ಬಳಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಮೂಲೆ ಮೂಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿ ದರ್ಶನ ಪಡೆಯುತ್ತಿರುವ ಭಕ್ತರುಗಳ ಸಾಲುಗಳಿಗೆ ಜಿಲ್ಲಾ ಉಸ್ತುವಾರಿ ಕೃಷ್ಣ ಬೈರೇಗೌಡ ತೆರಳಿ ದರ್ಶನದ ಬಗ್ಗೆ ಜನರಿಂದ ಅಭಿಪ್ರಾಯ ಸಂಗ್ರಹಿಸಿದರು. ಇಂದು ರಾತ್ರಿ 8 ಗಂಟೆಯಿಂದ ಹಬ್ಬದ ಹಿನ್ನೆಲೆಯಲ್ಲಿ ದೇವಿಗೆ ನೈವೇದ್ಯ ಮತ್ತು ಅಲಂಕಾರ ಮಾಡುವುದರಿಂದ ಸೋಮವಾರ ಬೆಳಗ್ಗೆ 6ರ ತನಕ ದರ್ಶನದ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿಯ ತನಕ ದೇವಾಲಯಕ್ಕೆ ಆಗಮಿಸಿರುವ ಭಕ್ತರ ಸಂಖ್ಯೆ 19.5 ಲಕ್ಷ ಮೀರಿದ್ದು, ಇನ್ನು 3 ದಿನ ದರ್ಶನ ನೀಡುವ ಹಾಸನಾಂಬೆ ದೇವಿ ಈ ಬಾರಿ 25 ಲಕ್ಷ ಭಕ್ತರಿಗೆ ದರ್ಶನ ಕೊಡುವ ಸಾಧ್ಯತೆಯಿದೆ. ಸ್ನೇಹಿತರೆ, ಇಂದು ಭಾನುವಾರ ದರ್ಶನ ಸುಗಮವಾಗಿ ನಡೆದಿದೆ. ನಿನ್ನೆವರೆಗೆ ಸುಮಾರು 19 ಲಕ್ಷ ಜನ ದರ್ಶನವನ್ನು ಪಡೆದಿದ್ದಾರೆ. ಭಾನುವಾರ ಇಂದು ಸುಗಮವಾಗಿ ದರ್ಶನ ನಡೆದಿದೆ. ಜನ ಸರಾಗವಾಗಿ ಬರ್ತಾ ಇದ್ದಾರೆ. ಇಂದು ತಮಗೆ ಮಾಹಿತಿ ತಿಳಿಸಲು ಇಚ್ಛಿಸುವುದು, ಮಧ್ಯಾಹ್ನ 2ರಿಂದ 3:30ವರೆಗೆ ನೈವೇದ್ಯ ಮತ್ತು ಪೂಜೆಗೆ ದೇವಾಲಯದಲ್ಲಿ ದರ್ಶನ ಇರೋದಿಲ್ಲ. ಇಂದು ಭಾನುವಾರ ರಾತ್ರಿ 8 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಹಾಗೂ 12 ಗಂಟೆಗೆ ದರ್ಶನ ನಿಲ್ಲುತ್ತೆ. ನರಕ ಚತುರ್ದಶಿಗೆ ಹಿಂದಿನ ದಿನ ವಿಶೇಷ ಪೂಜೆ ಮಾಡಲೇಬೇಕಾಗಿರುವುದು ಸಂಪ್ರದಾಯ ಮತ್ತು ಶಾಸ್ತ್ರ ಆಗಿರೋದ್ರಿಂದ ರಾತ್ರಿ 12ರಿಂದ ಬೆಳಿಗ್ಗೆ 5-6 ಗಂಟೆವರೆಗೆ ಪೂಜೆ ಇರುತ್ತೆ. ಹಾಗಾಗಿ ಎಂಟ್ರಿ ಗೇಟ್ ಅನ್ನ 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತ್ತು ದರ್ಶನ 12 ಗಂಟೆಗೆ ನಿಂತು ಹೋಗುತ್ತೆ. ಸಂಜೆ ಬರುವಂತವರು ಈ ಮಾಹಿತಿಯನ್ನ ಅರ್ಥ ಮಾಡಿಕೊಂಡು ಬರಬೇಕು. ರಾತ್ರಿ ನೀವು ಬಂದ್ರೆ ನಾಳೆ ಬೆಳಿಗ್ಗೆನೆ ದರ್ಶನ ಆಗೋದು ಅನ್ನೋದನ್ನು ಕೂಡ ತಿಳ್ಕೊಂಡು ತಾವು ಅದಕ್ಕೆ ತಕ್ಕ ಹಾಗೆ ಬರುವಂತಹ ಯೋಜನೆಯನ್ನ ಮಾಡಿಕೊಳ್ಬಹುದು. ನಾಳೆಯಿಂದ 3 ದಿನ ಹಬ್ಬದ ದಿನಗಳು, ಆವತ್ತು ಕೂಡ ಬರುವಂತವರಿಗೆ ದರ್ಶನ ಅವಕಾಶ ಇರುತ್ತೆ. ಇಷ್ಟು ತಮ್ಮ ಮಾಹಿತಿಗಾಗಿ.